ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFJC ಮಾಗಡಿ. ಲಾಸ್ಟ್ ವಿಡಿಯೋನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನ ಚಾರ್ಜಿಂಗ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಸ್ಪೆಸಿಫಿಕ್ ಇನ್ಕಮ್ಸ್ನ ಈಗ ನಾವು ಸ್ಟಡಿ ಮಾಡಕೊಟ್ಟಿರೋದು, ನಾವು ಡಿಸ್ಕಸ್ ಮಾಡಕೊಟ್ಟಿರೋದು ಇನ್ಕಮ್ಸ್ ದಟ್ ಈಸ್ ಅ ಜನರಲ್ ಇನ್ಕಮ್ chargeable to tax under the head income from other sources if and only if those incomes does not fall under any other head of income ಅನ್ನೋದ್ರ ಬಗ್ಗೆ ಸೆಕ್ಷನ್ 56 ಸಬ್ಸೆಕ್ಷನ್ 1 ಬಗ್ಗೆ ಇವತ್ತು ಡಿಸ್ಕಸ್ ಮಾಡಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಿದಾರೋ ಅವ್ರಿಗೂ ಕೂಡ ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾರಿಗೆ ಸರಿಯಾಗಿ ಅರ್ಥ ಆಗ್ತಿಲ್ವೋ ಅನ್ನೋರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ನೋಡೋಣ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನ ಎರಡನೇ ಭಾಗ. ಸೆಕ್ಷನ್ 56 ಸಬ್ಸೆಕ್ಷನ್ 1. ಇನ್ಕಮ್ಸ್ ವಿಚ್ ಡಸ್ ನಾಟ್ ಫಾಲ್ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್, ದೋಸ್ ಇನ್ಕಮ್ಸ್ ಆರ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದಿಸ್ ಹೆಡ್ ಆಸ್ ಜನರಲ್ ಇನ್ಕಮ್ಸ್. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮೇಲೆ ಒಂದು ಪಕ್ಷಿ ಹಾರಾಡ್ಕೊಂಡು ಹೋಗ್ತಾ ಇದೆ ಅನ್ಕೊಳ್ಳಿ. ಆ ಪಕ್ಷಿ ಹಾರಾಡ್ಕೊಂಡು ಹೋಗ್ತಾ ಇರೋದು ಅದರ ಕೈನಲ್ಲಿ ಒಂದು 2000 ಬಂಡ್ಲಿತ್ತು ಅಂತ ಅನ್ಕೋಣ. ಅದು ಅಕಸ್ಮಾತ್ ಆಗಿ ನಿಮ್ಮ ಮನೆ ಮೇಲೆ ಬಿತ್ತು. ಹಾಗಾದ್ರೆ ಆ ಇನ್ಕಮ್ ಏನಿದೆ, ಆ ಇನ್ಕಮ್ ಅಂದ್ರೆ ನಿಮ್ಗೆ ಅದು ಬಂದಿದೆ, ಯಾರು ತಂದು ಅಂತ ಅದನ್ನು ಹೇಳಕ್ಕಾಗಲ್ಲ. ಸೊ ಅದು ಯಾವ ಹೆಡ್ನಲ್ಲಿ ಇನ್ಕಮ್ ಟ್ಯಾಕ್ಸಬಲ್ ಆಗಿರುತ್ತೆ? ಅದು ಸ್ಯಾಲ್ರಿನ ಅಲ್ಲ, HP ಹೌಸ್ ಪ್ರಾಪರ್ಟಿದ ಅಲ್ಲ, ಅಥವಾ ಕ್ಯಾಪಿಟಲ್ ಗೇನ್ಸ್ ಅದೇ ಬಿಸ್ನೆಸ್ ಅಲ್ಲ. ಹಾಗಾದ್ರೆ ಯಾವ ಹೆಡ್ನಲ್ಲಿ ಬರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಬರುತ್ತೆ. ಯಾವ ಇನ್ಕಮ್ಗಳು 4 ಹೆಡ್ನಲ್ಲಿ ಬರೋದಿಲ್ವೋ ಅದೆಲ್ಲ ಇಲ್ಲಿ ಜನರಲ್ ಆಗಿ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತಂದ್ರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತಂದ್ರೆ ಯಾವ ಇನ್ಕಮ್ ಅಂದ್ರೆ ಇನ್ಕಮ್ ಆಫ್ ಎವ್ರಿ ಕೈಂಡ್, ಪ್ರತಿಯೊಂದು ಇನ್ಕಮ್ಸ್ ಕೂಡ ವಿಚ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಪ್ರತಿಯೊಂದು ಇನ್ಕಮ್ ಕೂಡ ಇನ್ಕಮ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪ್ರೊವೈಡೆಡ್ two conditions must be satisfied. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದ್ರೆ ಯಾವ ಇನ್ಕಮ್ ಇದೆಯೋ ಎಲ್ಲ ಇನ್ಕಮ್ಸ್ ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಆ ಎರಡು ಇನ್ಕಮ್ಸ್ ಅಂತಂದ್ರೆ ಯಾವ ಎರಡು ಕಂಡೀಷನ್ಸ್ ಅಂತಂದ್ರೆ, ದ ಸಚ್ ಇನ್ಕಮ್ ಶುಡ್ ನಾಟ್ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10. ಎಕ್ಸಮ್ಷನ್ ಪಡೆದಿರಬಾರ್ದು, ಅಂದ್ರೆ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 10 ನಲ್ಲಿ ಒಳಪಟ್ಟಿರಬಾರ್ದು. ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1 ಇಟ್ ಈಸ್ ಎಕ್ಸಮ್ಟೆಡ್. ಅದ್ರ ಮೇಲೆ ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲಂತೆ. ಅಂದ್ರೆ ಆ ಇನ್ಕಮ್ ಇಲ್ಲಿ ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದಕ್ಕೆ ಹೇಗೆ ಅವಕಾಶ ಇರುತ್ತೆ, ಇಲ್ಲೂ ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ಹಾಗಾದ್ರೆ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ನಲ್ಲಿ ಒಳಪಟ್ಟಿದ್ರೆ ಅಂತ ಇನ್ಕಮ್ಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಆಗೋದಿಲ್ಲ. And also such income should not be taxable under the previous 4 heads. ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, PGBP ಅಂಡ್ ಕ್ಯಾಪಿಟಲ್ ಗೇನ್ಸ್. ಈ 4 ಹೆಡ್ ನಲ್ಲಿ ಯಾವ ಇನ್ಕಮ್ಸ್ ಟ್ಯಾಕ್ಸಬಲ್ ಆಗಿಲ್ಲೋ ಅದೆಲ್ಲ ಈ 5ನೇ ಹೆಡ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದಕ್ಕೆ ಇದನ್ನ ರೆಸಿಡಿಯರಿ ಹೆಡ್ ಆಫ್ ಇನ್ಕಮ್ ಅಂತ ಕೂಡ ಹೇಳ್ತೀವಿ ನಾವು. ಇದಕ್ಕೆ ಯಾವುದೇ ಹೆಸರಿಲ್ಲ, ಅದಕ್ಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೆಸರಿದೆ. ಸೊ ಇಲ್ಲಿ ನಾನು ಹೇಳಕೊಟ್ಟಿರೋದೇನೆಂದ್ರೆ, ಜನರಲ್ ಇನ್ಕಮ್ಸ್ ಸೆಕ್ಷನ್ 56 ಸಬ್ಸೆಕ್ಷನ್ 1 ನಲ್ಲಿ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಿರುತ್ತೆ ಅಂತಂದ್ರೆ ಎಲ್ಲ ಇನ್ಕಮ್ಸ್ ಟ್ಯಾಕ್ಸಬಲ್ ಆಗಿರುತ್ತೆ. 2 ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಏನ 2 ಕಂಡೀಷನ್ಸ್? ಒಂದು, ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 10 ನಲ್ಲಿ ಒಳಪಟ್ಟಿರಬಾರ್ದು. ನಂಬರ್ 2, ಟ್ಯಾಕ್ಸಬಲ್ ಇಂದಿನ 4 ಹೆಡ್ ನಲ್ಲಿ ಟ್ಯಾಕ್ಸಬಲ್ ಆಗಿರಬಾರ್ದು. ಆಗ ಮಾತ್ರ ಈ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡಿಂಗ್ ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಂತ ಇನ್ಕಮ್ಸ್ ಯಾವ್ಯಾವುದು ಅಂತ ಅಂದ್ಬಿಟ್ಟಿದೆ, 1 by 1 ನೋಡ್ಕೊಂಡು ಹೋಗೋಣ. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ಲೀಗಲ್ ಹೈಸ್, ಅಂದ್ರೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ಅನ್ ವಿಡೋ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದಿಸ್ ಹೆಡ್ subject to some conditions, that is some limitations, or it is having some deduction. ಏನು ಅಂತಂದ್ರೆ 1/3
of family pension received or rupees 15,000, whichever is lessest ಸಿಗುತ್ತೆ. 1/3 of family pension received or 15,000, whichever is less. Say for example, ಉದಾಹರಣೆಗೆ 9,000 ರೂಪಾಯಿ ಫ್ಯಾಮಿಲಿ ಪೆನ್ಷನ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಣ. ಎಷ್ಟು? 9,000 rupees ಅಷ್ಟು ಫ್ಯಾಮಿಲಿ ಪೆನ್ಷನ್ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ 1/3 ಆಫ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಅಂದ್ರೆ 1/3 ಆಫ್ 9,000 ಅಂದ್ರೆ ಬರೋದು 3,000 ಆರ್ 15,000. ವಿಚ್ ಎವರ್ ಈಸ್ ಲೆಸ್ ಅಂತಂದ್ರೆ ಯಾವ್ದು ಲೆಸ್ ಆಗಿದೆ? 3,000. ಹಾಗಾದ್ರೆ ಎಷ್ಟು ಸಿಗುತ್ತೆ? 3,000 ಸಿಗುತ್ತೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, ಸ್ಟೇಟ್ಮೆಂಟ್ ಅಲ್ಲಿ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಎಷ್ಟು ಸಾವಿರ ತಗೊಂಡಿರೋದು? 9,000 ಲೆಸ್ ಡಿಡಕ್ಷನ್, ಇಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಎಷ್ಟು ಬರುತ್ತೆ? 3,000 ಬರುತ್ತೆ. ಅದರ ಬರುವಂತಹ 6,000 rupees ಏನಿದೆ, ದಿಸ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಸರ್ ಇನ್ನೊಂದು ಉದಾಹರಣೆ ಕೊಡಿ. ಇನ್ನೊಂದು ಉದಾಹರಣೆ ಕೊಡೋದೇ ಆದ್ರೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ 30,000 ಇದೆ ಅಂತ ಅನ್ಕೋಣ. 30,000 ಲೆಸ್ ಡಿಡಕ್ಷನ್, ಎಷ್ಟು ಡಿಡಕ್ಷನ್ ಸಿಗುತ್ತೆ? 1/3 ಆಫ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಎಷ್ಟು? 30,000 ಆರ್ rupees 15,000, ವಿಚ್ ಎವರ್ ಈಸ್ ಲೆಸ್. ಹಾಗಾದ್ರೆ 1/3 ಆಫ್ 30,000 ಅಂದ್ರೆ ಎಷ್ಟು? 10,000. 10,000 ಆರ್ 15,000, ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ಎಷ್ಟು? 10,000. 30,000 ಅಲ್ಲಿ 10,000 ಹೋದ್ರೆ ಉಳಿಯುವಂತಹ 20,000 ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ರೆಸಿಪಿಯೆಂಟ್. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡಿ ಸರ್. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ನ ಕೊಡೋದೇ ಆದರೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ 60,000 ಅಂತ ಅನ್ಕೋಣ. 60,000 1/3 ಆಫ್ 60,000, 1/3 ಆಫ್ 60,000 ಅಂದ್ರೆ ಎಷ್ಟು ಬರುತ್ತೆ? 3 20,000 ಆರ್ 15,000. ವಿಚ್ ಒನ್ ಈಸ್ ಲೆಸ್ ಇಯರ್? 15,000 ಈಸ್ ಲೆಸ್. ಸೊ 15,000 ಈಸ್ ಡಿಡಕ್ಟಬಲ್. 60,000 ಮೈನಸ್ 15,000 ಅಂದ್ರೆ ಬರೋದು 45,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಸೊ ಹಾಗಾದ್ರೆ ಫಸ್ಟ್ ಒನ್ ಬಂದು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್. ಜನರಲ್ ಇನ್ಕಮ್ಸ್ ಅಲ್ಲಿ ಫಸ್ಟ್ ಒನ್ ಏನು? ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್. ಸೆಕೆಂಡ್ ಒನ್ ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ ಅನ್ನೋನು ಡೈರೆಕ್ಟರ್ ಆಗಿರ್ತಾನೆ. ಅವನು ಫುಲ್ ಟೈಮ್ ಆಗಿರ್ತಾನೆ ಅಥವಾ ಪಾರ್ಟ್ ಟೈಮ್ ಆಗಿರ್ತಾನೆ. ಫುಲ್ ಟೈಮ್ ಡೈರೆಕ್ಟರ್ ಅವನು ಎಂಪ್ಲಾಯಿ ಕೂಡ ಆಗಿದ್ರೆ ಏನಾಗಿರುತ್ತೆ? ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ಅವನು ಪಾರ್ಟ್ ಟೈಮ್ ಡೈರೆಕ್ಟರ್ ಆಗಿದ್ರೆ ಪಾರ್ಟ್ ಟೈಮ್ ಡೈರೆಕ್ಟರ್ ಇಂದ ಅವನು ಬರುವಂತಹ ಸ್ಯಾಲರಿ ಅಂತ ಬರೋದಿಲ್ಲ, ಅವನಿಗೇನು ಬರುತ್ತೆ? ಫೀಸ್ ಅಂತ ಬರುತ್ತೆ. ಆ ಡೈರೆಕ್ಟರ್ಸ್ ಫೀಸ್ ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಉದಾಹರಣೆಗೆ ಅವನು ಎಕ್ಸ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾನೆ ಅಂತ ಅನ್ಕೋಣ. ಹಾಗಾದ್ರೆ ಎಕ್ಸ್ ಕಂಪನಿಯಲ್ಲಿ ಅವನು ಡೈರೆಕ್ಟರ್ ಆಗಿದ್ದಾನೆ. ಎಕ್ಸ್ ಕಂಪನಿಯಲ್ಲಿ ಲೋನ್ ಕೊಡ್ಸೋಕ್ಕೋಸ್ಕರ ಗ್ಯಾರಂಟರ್ ಆಗಿರ್ತಾನೆ. ಅವನ ಗ್ಯಾರಂಟಿ ಮುಖಾಂತರವಾಗಿ ಆ ಕಂಪನಿಗೆ ಲೋನ್ನ ಕೊಡಿಸಿರ್ತಾನೆ. ದಟ್ ಅಮೌಂಟ್ ಆಫ್ ಫೀಸ್ ವಾಟ್ ಎವರ್ he may be received for that chargeable to tax under the head income from other sources. ಸೊ ಅದೇ ರೀತಿಯಲ್ಲಿ ಅವನು ಶೇರ್ಸ್ನ ಅಂಡರ್ ರೈಟಿಂಗ್ ಮಾಡ್ಕೊಂಡಿರ್ತಾನೆ. ಕಂಪನಿಯಲ್ಲಿ ಪಾರ್ಟ್ ಟೈಮ್ ಅಂಡರ್ ರೈಟರ್ ಆಗಿರ್ತಾನೆ. ಅವನೇನ್ ಮಾಡ್ತಾನೆ? ಕಂಪನಿಯ ಶೇರ್ಸ್ನ ಅಂಡರ್ ರಿಟರ್ನ್ ಮಾಡ್ಕೊಂಡಿರ್ತಾನೆ. ಆ ಶೇರ್ಸ್ನ ಅಂಡರ್ ರಿಟರ್ನ್ ಮಾಡ್ಕೊಂಡಿದ್ದಕ್ಕೆ ಅವನಿಗೆ ಕಮಿಷನ್ ಸಿಗುತ್ತೆ. ದಟ್ ಅಮೌಂಟ್ ಈಸ್ ಆಲ್ಸೋ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ಕಮ್ ಅಗ್ರಿಕಲ್ಚರಲ್ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ is exempted under section 10 subsection 1, whereas the agricultural income which is the land which is situated outside India, it is also taxable under the head income from other sources. Agar family pension received, director's fees, agricultural income from land which is situated outside India.
ದೆನ್ ಇನ್ಕಮ್ ಫ್ರಮ್ ಗೆಸ್ಟ್ ಲೆಕ್ಚರ್ಸ್. ಸೇ ಫಾರ್ ಎಕ್ಸಾಂಪಲ್, ನೀವು ಹಲವಾರು ಕಡೆ ಹೋಗಿ ಲೆಕ್ಚರ್ಸ್ನ ಕೊಡ್ತೀರಾ, ಅಂದರೆ ಬೋಧನೆ ಮಾಡ್ತೀರಾ. ಅದರಿಂದ ಏನಾದರೂ ನಿಮಗೆ ಇನ್ಕಮ್ ಆದರೆ, ಎಂಪ್ಲಾಯರ್ ರಿಲೇಷನ್ಶಿಪ್ ಇರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದೀರಾ, ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಕೊಡ್ತೀರಾ, ಅಥವಾ ನಮ್ಮ ಕಾಲೇಜಲ್ಲಿ ನಿಮ್ಮನ್ನ ಕರೆಸಿ ಉಪನ್ಯಾಸ ಮಾಡಿಸ್ತೀವಿ. ಸೊ ನಮ್ಮ ಕಾಲೇಜ್ಗೂ ನಿಮಗೂ ಯಾವುದೇ ರೀತಿಯಾದಂಥ ಎಂಪ್ಲಾಯರ್ ರಿಲೇಷನ್ಶಿಪ್ ಇರಲ್ಲ. ನೀವೇನೇ ಲೆಕ್ಚರ್ಸ್ ಕೊಟ್ಟಿದ್ರು ಕೂಡ ದಟ್ ಅಮೌಂಟ್ ಆಫ್ ಲೆಕ್ಚರ್ಸ್ ರಿಸೀವ್ಡ್ ಬೈ ಯು ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಗೆಸ್ಟ್ ಲೆಕ್ಚರ್ಸ್ ಡೆಲಿವರ್ ಮಾಡಿದ್ರು ಅಂದರೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ದೆನ್ ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ವೇಕೆಂಟ್ ಲ್ಯಾಂಡ್. ವೇಕೆಂಟ್ ಲ್ಯಾಂಡ್ ಅಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದು ಸೈಟ್, ನಿಮ್ಮದೇ ಒಂದು ಸೈಟ್ ಇದೆ, ಆ ಸೈಟ್ನಿಂದ ಏನಾದರೂ ನಿಮ್ಗೇನಾದ್ರು ರೆಂಟ್ ಏನಾದರೂ ಬಂದರೆ, ಸೇ ಫಾರ್ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಿಮ್ದೊಂದು ಅರ್ಧ ಎಕರೆ ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ. ಆ ಅರ್ಧ ಎಕರೆ ಲ್ಯಾಂಡ್ ಇದೆ, ಸುಮ್ಮನೆ ಇದೆ ಅದು. ಆಗ ಒಬ್ಬ ಸರ್ಕಸ್ನವರಾರು ಹಾಕ್ಕೊಳ್ಳಿ ಅಥವಾ ಎಕ್ಸಿಬಿಷನ್ ಕಂಡಕ್ಟ್ ಮಾಡುವಂಥವ್ರು ಹಾಕ್ಕೊಳ್ಳಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನೋಡಿ ಸರ್, ನಾನು ನಿಮ್ಮ ಲ್ಯಾಂಡ್ ಏನಿದೆ ಆ ಲ್ಯಾಂಡ್ನಲ್ಲಿ ನಾವೊಂದು ಸರ್ಕಸ್ನ ಹಾಕ್ತಾ ಇದ್ದೀವಿ ಅಥವಾ ಎಕ್ಸಿಬಿಷನ್ ಏರ್ಪಡಿಸ್ತೀವಿ, ಒಂದು 30 ಡೇಸ್ ಅಷ್ಟು ನಿಮ್ಮ ವೇಕೆಂಟ್ ಲ್ಯಾಂಡನ್ನು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಕೊಡಿ, ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಕೊಡ್ತೀವಿ, 3 ತಿಂಗಳು ಉಪಯೋಗಿಸ್ಕೊತೀವಿ ಅಂತ ಹೇಳ್ತಾರೆ. 1 ತಿಂಗಳಿಗೆ 10,000, 3 ತಿಂಗಳಿಗೆ 30,000 ರೂಪಾಯಿ ರೆಂಟ್ ಬರುತ್ತೆ. ಆ ರೆಂಟ್ ಅನ್ನೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ವೇಕೆಂಟ್ ಲ್ಯಾಂಡ್ ಇಂದ ಬಂದಿರುವಂತ ರೆಂಟ್ ನನಗೆ ಟ್ಯಾಕ್ಸಬಲ್ ಆಗಿರುತ್ತೆ, ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ಅಲ್ಲೇನಾದ್ರು ಲ್ಯಾಂಡ್ ಮೇಲೆ ಬಿಲ್ಡಿಂಗ್ ಏನಾದ್ರು ಕಟ್ಟಿದ್ರೆ ಇನ್ಕಮ್ ಫ್ರಮ್ HP ನಲ್ಲಿ ಆ ರೆಂಟ್ ಟ್ಯಾಕ್ಸಬಲ್ ಆಗ್ಬಿಡುತ್ತೆ. ಲ್ಯಾಂಡ್ ಮಸ್ಟ್ ಬಿ ಅಪಾರ್ಟೆನೆಂಟ್ ಟು ಬಿಲ್ಡಿಂಗ್. ಸೊ ಲ್ಯಾಂಡ್ ಜೊತೆಗೆ ಬಿಲ್ಡಿಂಗ್ನ ಏನಾದ್ರು ನೀವು ಲೆಟ್ಔಟ್ ಮಾಡಿದ್ರೆ HP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ವಿತೌಟ್ ಬಿಲ್ಡಿಂಗ್ ಬರೀ ಲ್ಯಾಂಡ್, ವೇಕೆಂಟ್ ಲ್ಯಾಂಡ್ ನೀವು ಲೆಟ್ಟಿಂಗ್ ಮಾಡಿದ್ರ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಆ ರೆಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡುವಾಗ ಅಲ್ಲೇ ಹೇಳಿದ್ದೆ, ಎನಿ ಸ್ಯಾಲರಿ ಆರ್ ಪೆನ್ಷನ್ ರಿಸೀವ್ಡ್ ಬೈ MP, MLA and MLCs are not taxable under the head income from salary, which is chargeable to tax under the head income from other sources. Salary received by MP, MLA and MLCs are chargeable to tax under the head income from other sources. ಹಾಗಾದ್ರೆ 6 ಐಟಮ್ ಆಗೋಯ್ತು ಸ್ಟೂಡೆಂಟ್ಸ್. ಒಂದು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, ಡೈರೆಕ್ಟರ್ ಫೀಸ್, ಅಗ್ರಿಕಲ್ಚರ್ ಇನ್ಕಮ್, the land which is situated outside India, income from guest lectures, rent from letting of vacant land, and also salary or pension received by MP, MLA and MLCs. Next, royalties. Royalty received. Royalty receive ಮಾಡಿದ್ದೀರಾ ನೀವು. ಸೇ ಫಾರ್ ಎಕ್ಸಾಂಪಲ್ ಒಂದು ಬುಕ್ನ ಬರೆದಿದ್ದೀರಾ, ಆ ಬುಕ್ನ ಬರೆದಿರೋದಕ್ಕೆ ನಿಮಗೆ ರಾಯಲ್ಟಿ ಸಿಕ್ಕಿದೆ, ಅದು ನಿಮ್ಮ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಲ್ಲ. ಸೊ ಅದೆಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ, ಇಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ರಾಯಲ್ಟಿ ರಿಸೀವ್ ನೀವು ಮಾಡ್ತಿದ್ದೀರಾ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ, ಈ ಬಂಧನ ಫಿಲಮ್ ನೋಡಿದ್ದೀರಾ ನೀವು. ಈ ಬಂಧನ ಫಿಲಮ್ ನೋಡಿದಾಗ ವಿಷ್ಣುವರ್ಧನ್ ತನ್ನ ಹೆಂಡತಿಯಿಂದ ದೂರ ಇದ್ದು ಒಂದು ಹೋಟ್ಲಲ್ಲಿ ಕೂತ್ಕೊಂಡೆ ತನ್ನ ಜೀವನ ತನ್ನ ಹೆಂಡತಿಯಿಂದ ದೂರ ಇದ್ದು ಏನೇನು ನೋವನ್ನ ಅನುಭವಿಸ್ದ ಅಂತ ಹೇಳಿ ಒಂದು ಬುಕ್ನ ಬರೀತಾನೆ ಈ ಬಂಧನದಲ್ಲಿ, ಫಿಲಮ್ನಲ್ಲಿ. ಅವನಿಗೆ ಫಿಲಮ್ ಕ್ಲೈಮ್ಯಾಕ್ಸ್ ನಲ್ಲಿ ಅವನಿಗೇನು ಸಿಗುತ್ತೆ, ಅವನಿಗೆ ರಾಯಲ್ಟಿ ಸಿಗುತ್ತೆ, 10 ಲಕ್ಷ ರೂಪಾಯಿ ಅಷ್ಟು ಸಿಗುತ್ತೆ ಅವನಿಗೆ. ಅವನು ಸುಮ್ಮನೆ ರಾಯಲ್ಟಿ ಬರಲಿ ಅಂತ ಅವನೇನು ಬರ್ದಿಲ್ಲ, ಅವನು ರಾಯಲ್ಟಿ ಬರಲಿ ಅಂದ್ಬಿಟ್ಟಿದೆ, ಅಮೌಂಟ್ ಬರಲಿ ಅಂತ ಬುಕ್ ಏನು ಬರಲಿಲ್ಲ. ಆ ಬುಕ್ನ ಪಬ್ಲಿಷ್ ಆಗುತ್ತೆ, 10 ಲಕ್ಷ ರೂಪಾಯಿ ಅಷ್ಟು ರಾಯಲ್ಟಿ ಅಮೌಂಟ್ ಅವನಿಗೆ ಸಿಗುತ್ತೆ ಆ ಬುಕ್ ಬರ್ದಿರೋದಕ್ಕೆ. ದಟ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಮತ್ತು ಈ ರಾಯಲ್ಟಿ ರಿಸೀವ್ ಮಾಡೋದಕ್ಕೆ ಅಂದರೆ ಈ ಬುಕ್ನ ಬರೆಯೋಕ್ಕೆ ನಿಮ್ಗೆ ಯಾವ್ಯಾವ ರೀತಿ ನೀವು ಖರ್ಚು ಮಾಡಿದ್ದೀರಾ ಅದು ಡಿಡಕ್ಷನ್ಸ್ ಎಲ್ಲ ಸಿಗುತ್ತೆ. ಅಂದರೆ ಯಾವ್ಯಾವ ರೀತಿ ಖರ್ಚು ಮಾಡಿದ್ದೀರಾ, ಟೈಪ್ ರೈಟಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಟೈಪಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ದೆನ್ ಈ ಒಂದು ಬುಕ್ನ ಇವಾಗ ನಾನು ಇನ್ಕಮ್ ಟ್ಯಾಕ್ಸ್ ಅನ್ನೋ ಬುಕ್ಕನ್ನು ಬರೆಯೋದಕ್ಕೋಸ್ಕರ ನಾನು ಲೈಬ್ರರಿಗೆ ಹೋಗಿದ್ದೆ. ಆ ಲೈಬ್ರರಿನಲ್ಲಿ ಬುಕ್ನ ಸಂಗ್ರಹ ಮಾಡ್ಕೊಂಡು ಅಲ್ಲೆಲ್ಲ ಬರ್ಕೊಂಡ್ ಬಂದಿದ್ದೆ. ಸೊ ಅಲ್ಲಿ ಹೋಗಿ ಬರುವಂಥ ಖರ್ಚುಗಳು, ಅಥವಾ ನೀವು ಒಬ್ಬ ಅಸಿಸ್ಟೆಂಟ್ನ ಇಟ್ಕೊಂಡಿದ್ದೀರಾ, ಆ ಅಸಿಸ್ಟೆಂಟ್ ಅವನ್ನೆಲ್ಲ ಟೈಪ್ ಮಾಡುವಂಥ ಕೆಲಸ ಮಾಡಿಕೊಟ್ಟಿದ್ದ, ಮತ್ತು ಬೇರೆ
ವಿಚಾರಗಳನ್ನೆಲ್ಲ ಅವನು ಸಂಗ್ರಹ ಮಾಡಿಬಿಟ್ಟಿದ್ದೆ ನನಗೆ ಕೊಡ್ತಿದ್ದ. ಅವನಿಗೆ ಸ್ಯಾಲ್ರಿ ಏನಾದ್ರು ಅಟೆಂಡೆಂಟ್ಗೆ ಏನಾದ್ರು ನೀವು ಕೊಟ್ಟಿದ್ರೆ, ಅಥವಾ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ಅಥವಾ ನೀವು ಬುಕ್ಸ್ಗಳೇನಾದ್ರು ಈ ಬುಕ್ನ ಬರೆಯೋಕೆ ಒಂದು 4 ಬುಕ್ನ ಕೊಂಡ್ಕೊಂಡಿದ್ರಿ, ಆ ಒಂದು ಖರ್ಚುಗಳನ್ನೆಲ್ಲ ಬುಕ್ಸ್ ಪರ್ಚೇಸ್ ಹಾಕೊಳ್ಳಿ, ಸ್ಯಾಲ್ರಿ ಟು ಅಟೆಂಡೆಂಟ್ ಹಾಕೊಳ್ಳಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಹಾಕೊಳ್ಳಿ, ಇವೆಲ್ಲನೂ ಟೈಪ್ ರೈಟಿಂಗ್ ಎಕ್ಸ್ಪೆನ್ಸಸ್ ಹಾಕೊಳ್ಳಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಹಾಕೊಳ್ಳಿ, ಇವೆಲ್ಲನೂ ಕೂಡ ಏನಾಗಿರುತ್ತೆ ಡಿಡಕ್ಷನ್ ಸಿಗುತ್ತೆ. ಇವನ್ನೆಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಇವನ್ನ ಕಳೆದು ಮಿಕ್ಕಿರೋ ಅಂತ ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅನ್ನೋದು, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀರಾ, ಜಾಸ್ತಿ ಕಟ್ಟಿರ್ತೀರಾ, ಸೊ ಅದನ್ನ ಅವರು ರೀಫಂಡ್ ಮಾಡ್ತಾ ಇದ್ದಾರೆ. ನಾವು ಕೊಟ್ಟಿರೋ ಅಮೌಂಟ್, ಎಕ್ಸಸ್ ಅಮೌಂಟ್ ಅವರು ನಮಗೆ ವಾಪಸ್ ಕೊಡ್ತಾರೆ. ದಿಸ್ ಇಸ್ ನಾಟ್ ಅನ್ ಇನ್ಕಮ್, ಇದು ನಮ್ಮ ಇನ್ಕಮ್ ಅಲ್ಲ. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಇಸ್ ನಾಟ್ ಅನ್ ಇನ್ಕಮ್, ವೆರಾಸ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಮಾಡೋಕ್ಕೆ ಏನಾದ್ರು ವಿಳಂಬ ಆಗಿತ್ತು ಅಂದರೆ ಅವ್ರು ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಅವ್ರು ಇಂಟ್ರೆಸ್ಟ್ ಕೊಟ್ಟಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಜ್ಞಾಪಕ ಇಟ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅನ್ನೋದು ಇನ್ಕಮ್ ಅಲ್ಲ, ಅದು ಟ್ಯಾಕ್ಸಬಲ್ ಅಲ್ಲ. ಇನ್ಕಮೇ ಅಲ್ಲ, ಟ್ಯಾಕ್ಸಬಲ್ ಅನ್ನೋ ಪ್ರಶ್ನೆನೇ ಬರಲ್ಲ. ನಾವು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಅದು ವಾಪಸ್ ನಮಗೆ ಬಂದಿರುತ್ತೆ. ನಾನು ಹೇಳ್ತಾ ಇರೋದು ಯಾವುದು, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ರೆಂಟ್ ಫ್ರಮ್ ಸಬ್ಲೆಟಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ನಾನು ಇವಾಗ ಹೇಳಕೊಟ್ಟಿರೋದು ರೆಂಟ್ ಫ್ರಮ್ ಸಬ್ಲೆಟಿಂಗ್. ಹಾಗಾದರೆ ಸಬ್ಲೆಟ್ ಏನಾದ್ರು ಮಾಡಿದ್ರೆ, ಸಬ್ಲೆಟಿಂಗ್ ಏನಾದ್ರು ಮಾಡ್ತಿದ್ರೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಇದ್ರ ಬಗ್ಗೆ ಒಂದು ಪ್ರಾಬ್ಲಮ್ ತಗೊಂಡು, ಒಂದು ಚಿಕ್ಕ ಪ್ರಾಬ್ಲಮ್ ತಗೊಂಡು ಸಿಂಪ್ಲಿಫೈ ಮಾಡೋಣ. ಮಿಸ್ಟರ್ ಎಕ್ಸ್, ಹಿ ಈಸ್ ದ ಓನರ್. ಒಂದು ಮನೆ ಇದೆ, ಆ ಮನೇನ ಅವನು ಬಾಡಿಗೆ ಕೊಡ್ತಾನೆ. ಯಾರಿಗೆ? ಮಿಸ್ಟರ್ ವೈಗೆ. ಇವನು ಟೆನೆಂಟ್ ಆಗ್ತಾನೆ. ಇವನು ಬಾಡಿಗೆ ಕೊಡ್ತಾನೆ 10,000 ಪರ್ ಮಂತ್. ಇದೇ ಮನೇನ ಮಿಸ್ಟರ್ ವೈ ಇರಲಿಲ್ಲ, ಏನು ಮಾಡ್ತಾನೆ, ಮಿಸ್ಟರ್ ಝಡ್ಗೆ ಬಾಡಿಗೆ ಕೊಡ್ತಾನೆ. ಇವನು ಎಕ್ಸ್ ವೈಗೆ ಕೊಡೋದನ್ನು ಲೆಟ್ಟಿಂಗ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ತೀವಿ. ವೈ ಝಡ್ಗೆ ಬಾಡಿಗೆ ಕೊಡೋದನ್ನು ಸಬ್ಲೆಟ್ ಅಂತ ಕರಿತೀವಿ. ಸಬ್ಲೆಟ್. ಸೊ ಮಿಸ್ಟರ್ ವೈ ಅನ್ನೋನು ಓನರ್ ಅಲ್ಲ, ಅವನು ಮತ್ತೊಬ್ಬನಿಗೆ ಬಾಡಿಗೆ ಕೊಟ್ಟರೆ ಅದನ್ನು ಸಬ್ಲೆಟ್ ಅಂತ ಕರಿತೀವಿ. ಆ ಸಬ್ಲೆಟ್ಟಿಂದ ಇವನು 15,000 ರೂಪಾಯಿ ಪರ್ ಮಂತ್ ಬಾಡಿಗೆ ಝಡ್ ಇವನು ಕೊಡ್ತಾನೆ. ಹಾಗಾದರೆ ಮಿಸ್ಟರ್ ವೈಗೆ, ಮಿಸ್ಟರ್ ಎಕ್ಸ್ಗೆ ಏನು ರಿಸೀವ್ ಮಾಡ್ತಾನೋ 10,000 × 12, ಇಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ HP ಬಿಕಾಸ್ ಈ ಈಸ್ ದ ಓನರ್. ಆದರೆ ಮಿಸ್ಟರ್ ವೈ ಅನ್ನೋನು ಈ ಮನೆಗೆ ಅವನು ಓನರ್ ಅಲ್ಲ. ಸೊ ಓನರ್ ಅಲ್ದಿರೋದ್ರಿಂದ ಇವನ ಮಿಸ್ಟರ್ ವೈ ಅನ್ನೋ ಹೆಡ್ ಅಸೋಸಿ ಅಂದರೆ ಇಂಡಿವಿಜುವಲ್ಗೆ ಟ್ಯಾಕ್ಸಬಲ್ ಆಗಿರುತ್ತೆ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಮಿಸ್ಟರ್ ವೈ ರೆಂಟ್ ರಿಸೀವ್ ಮಾಡ್ತಾ ಇದ್ದಾನೆ. ರೆಂಟ್ ರಿಸೀವ್ಡ್ ಎಷ್ಟು? 15,000 × 12. ಸೊ ಬರುವಂತಹದ್ದು 1,80,000 ಲೆಸ್ ಎಕ್ಸ್ಪೆನ್ಸಸ್. ಈ ಮನೆನ ಅವನು ಸಬ್ಲೆಟ್ ಮಾಡಿದಾನಲ್ಲ, ಮಿಸ್ಟರ್ ವೈ ಅನ್ನೋನು ಮಿಸ್ಟರ್ ಝಡ್ಗೆ ಸಬ್ಲೆಟ್ ಮಾಡಿದಾನಲ್ಲ, ಮಿಸ್ಟರ್ ವೈಗೆ ಏನಾದ್ರು ಖರ್ಚುಗಳಾಗ್ತಿದೆಯಾ? ಹೌದು, ಆಗ್ತಿದೆ. ಈ ಮನೆಗೆ ಅವನಿಗೆ ಖರ್ಚು ಆಗ್ತಿರೋದು, ಇವನು ರೆಂಟ್ ಪೇ ಮಾಡ್ತಾ ಇದ್ದಾನೆ. ರೆಂಟ್ ಪೇಯ್ಡ್. ಈ ರೆಂಟ್ ಪೇ ಮಾಡ್ತಾ ಇರೋದನ್ನು ಲೆಸ್ ಮಾಡಬೇಕು. ಎಷ್ಟು ರೆಂಟ್ ಪೇಮೆಂಟ್ ಮಾಡ್ತಾ ಇದ್ದಾನೆ? 10,000 ಒಂದು ತಿಂಗಳಿಗೆ, ಅಂದರೆ 12 ತಿಂಗಳಿಗೆ ಎಷ್ಟಾಯಿತು? 1,20,000. ಅವನು ಮುನ್ಸಿಪಲ್ ಟ್ಯಾಕ್ಸ್ ಬೇರೆ ಪೇಮೆಂಟ್ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇರೋದು ಯಾರು ಪೇಮೆಂಟ್ ಮಾಡ್ತಾರೆ? ಮಿಸ್ಟರ್ ವೈ ಪೇಮೆಂಟ್ ಮಾಡ್ತಾ ಇದ್ದಾನಂತೆ 10,000. ಲೋಕಲ್ ಟ್ಯಾಕ್ಸಸ್, ಮುನ್ಸಿಪಲ್ ಟ್ಯಾಕ್ಸಸ್ ಅಥವಾ ಬೇರೆ ಏನೇ ಖರ್ಚು ಮಾಡ್ತಿದ್ರು ಅದನ್ನು ನಾವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಸೊ 1,20,000 + 10,000 ಅಂದರೆ 1,30,000 ಪೇಮೆಂಟ್ ಖರ್ಚಾಗ್ತಿದೆ. 1,80,000ಕ್ಕೆ 1,30,000 ಹೋದರೆ ಉಳಿಯೋದಿನೆಷ್ಟು? 50,000 ರೂಪಾಯಿ ಟ್ಯಾಕ್ಸಬಲ್. ಯಾವ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ?
ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಹೇಳೋವಂಥ ಉದ್ದೇಶ ಇಷ್ಟೇ, ರೆಂಟ್ ಪೇ ಮಾಡ್ತಾ ಇರೋದು, ರೆಂಟ್ ರಿಸೀವ್ ಮಾಡ್ತಿರೋದು ಎರಡೂ ಕೊಟ್ಟಿರ್ತಾನೆ. ಡೋಂಟ್ ಬಿ ಕನ್ಫ್ಯೂಸ್. ರೆಂಟ್ ರಿಸೀವ್ ಮಾಡ್ತಾ ಇರೋದ್ರಲ್ಲಿ ರೆಂಟ್ ಪೇ ಮತ್ತು ಏನೇನು ಎಕ್ಸ್ಪೆನ್ಸಸ್ ಮಾಡ್ತಿದ್ದಾನೋ ಅದನ್ನೆಲ್ಲ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ರೆಂಟ್ ಫ್ರಮ್ ಸಬ್ಲೆಟಿಂಗ್. ರೆಂಟ್ ಫ್ರಮ್ ಸಬ್ಲೆಟಿಂಗ್ ಆದಮೇಲೆ ಇದುವರೆಗೂ ನಾವು ಏನು ನೋಡಿದ್ದೀವಿ ಅಂತ ನೋಡ್ಬಿಡೋಣ. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, ಡೈರೆಕ್ಟರ್ಸ್ ಫೀಸ್, ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಔಟ್ಸೈಡ್ ಇಂಡಿಯಾ, ಇನ್ಕಮ್ ಫ್ರಮ್ ಗೆಸ್ಟ್ ಲೆಕ್ಚರ್ಸ್, ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಅ ವೇಕೆಂಟ್ ಲ್ಯಾಂಡ್, salary or pension received by MP, MLA or MLC, royalty received, and interest on income tax refunds, then rent from subletting. ಇದಾದ ನಂತರ ಈಗೆಲ್ಲ ಜಸ್ಟ್ ಹೇಳಿದೆ, ಡೈರೆಕ್ಟರ್ಸ್ ಕಮಿಷನ್ ಫಾರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಕಂಪನಿ ಡೈರೆಕ್ಟರ್ ಏನಾದ್ರು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಏನಾದ್ರು ಮಾಡಿದರೆ ಅದರಿಂದ ಕಮಿಷನ್ ಏನಾದ್ರು ಅಂಡರ್ ರೈಟಿಂಗ್ ಕಮಿಷನ್ ಬರ್ತಿದೆ, ಅದು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಗ್ರ್ಯಾಚ್ಯುಟಿ ರಿಸೀವ್ಡ್ ಬೈ ದ ಡೈರೆಕ್ಟರ್ ಹೂ ಈಸ್ ನಾಟ್ ಎನ್ ಎಂಪ್ಲಾಯಿ ಆಫ್ ದ ಕಂಪನಿ. ಗ್ರ್ಯಾಚ್ಯುಟಿ ಏನಾದ್ರು ರಿಸೀವ್ ಮಾಡ್ತಿದ್ರೆ ಅದು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ಯೂನಿವರ್ಸಿಟೀಸ್ ಫಾರ್ ಎಕ್ಸಾಮಿನೇಷನ್ ವರ್ಕ್ ಬೈ ಅನ್ ನಾನ್ ಎಂಪ್ಲಾಯಿ ಆಫ್ ದಟ್ ಯೂನಿವರ್ಸಿಟಿ. ಅಂದರೆ ಉದಾಹರಣೆಗೆ ಸೇ ಫಾರ್ ಎಕ್ಸಾಂಪಲ್ ನಾನು GFGC ಮಾಗಡಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅದು ನನಗೆ ಎಂಪ್ಲಾಯರ್ ಆಗಿರುತ್ತೆ. ನಾನು ವ್ಯಾಲ್ಯೂಯೇಷನ್ ವರ್ಕ್ಗೆ ಏನಾದ್ರು ಹೋದರೆ ಅಂದರೆ ಪೇಪರ್ಸ್ ವ್ಯಾಲ್ಯೂಯೇಷನ್ಗೆ ಏನಾದ್ರು ಹೋದರೆ ನಂಗೆ ರೆಮ್ಯುನರೇಷನ್ ಸಿಗುತ್ತೆ. ಯಾರು ಕೊಡೋದು? ಯೂನಿವರ್ಸಿಟಿ ಕೊಡೋದು. ಹಾಗಾದರೆ ಯೂನಿವರ್ಸಿಟಿ ನನಗೆ ಎಂಪ್ಲಾಯರ್ ಅಲ್ಲ. ಹಾಗಾದರೆ ದಿಟ್ಸ್ ರೆಮ್ಯುನರೇಷನ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದೇ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಒಂದು ಫ್ಲೈಯಿಂಗ್ ಸ್ಕ್ವಾಡಾಗಿ ಹೋದೆ, ಯೂನಿವರ್ಸಿಟಿ ಎಕ್ಸಾಮಿನೇಷನ್ ನಡೀತಾ ಇದೆ, SLC ಎಕ್ಸಾಮಿನೇಷನ್, PU ಎಕ್ಸಾಮಿನೇಷನ್ಗೆ ಹೋದೆ. ಅಲ್ಲಿ ನನಗೆ ಎಕ್ಸಾಮಿನೇಷನ್ನ ಸ್ಕ್ವಾಡಾಗಿ ಹೋಗಿದ್ದಕ್ಕೆ ನನಗೇನು ಬಂತು? ರೆಮ್ಯುನರೇಷನ್ ಬಂತು. ದಟ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದೇ ರೀತಿಯಲ್ಲಿ ಇನ್ವಿಜಿಲೇಷನ್ ಡ್ಯೂಟಿ ಮಾಡಿದೆ. ಎಕ್ಸಾಮ್ ಬರೀತಾ ಇದ್ದಾರೆ, ಅವ್ರಿಗೆಲ್ಲ ಪೇಪರ್ಸ್ ಕೊಡಬೇಕು, ಆನ್ಸರ್ಸ್ ಕೊಡಬೇಕು, ಕ್ವಶನ್ ಪೇಪರ್ ಕೊಡಬೇಕು, ಮತ್ತು ಅವ್ರು ಕಾಪಿ ಹೊಡೆದಾಗೆ ನಾನೇನು ಮಾಡಬೇಕು? ಇನ್ವಿಜಿಲೇಷನ್ ಮಾಡಬೇಕು. ಅದಕ್ಕೆ ಯೂನಿವರ್ಸಿಟಿ ಅವರು ನನಗೆ ಏನು ಅಮೌಂಟ್ ಕೊಟ್ಟಿದ್ದಾರೋ ರೆಮ್ಯುನರೇಷನ್, ದಟ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದೇ ರೀತಿಯಲ್ಲಿ ಫೀಸ್, ಕಮಿಷನ್, ರೆಮ್ಯುನರೇಷನ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಅದರ್ ದ್ಯಾನ್ ಹೀಸ್ ಓನ್ ಎಂಪ್ಲಾಯರ್. ತನ್ನ ಎಂಪ್ಲಾಯರ್ ಹತ್ರ ಬಿಟ್ಟು ಮಿಕ್ಕಿರೋರ ಹತ್ರ ಫೀಸ್, ಕಮಿಷನ್, ರೆಮ್ಯುನರೇಷನ್ ಏನಾದ್ರು ರಿಸೀವ್ ಮಾಡ್ತಾ ಇದ್ರೆ ಅದು ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್, ಯಾವ ಸೋರ್ಸಿಂದ ಈ ಇನ್ಕಮ್ ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ, ಅಂಥ ಇನ್ಕಮ್ಸ್ ಎಲ್ಲ ಟ್ಯಾಕ್ಸಬಲ್ ಆಗಿರುತ್ತೆ. ಮನೆಯಲ್ಲೇ ನೋಡ್ತೀವಿ, ದೇವ್ರ ಮನೆಯಲ್ಲಿ ಕ್ಯಾಶ್ ಇದೆ, ಬಚ್ಚಲ ಮನೆಯಲ್ಲಿ ಕ್ಯಾಶ್ ಇದೆ, ಅಕ್ಕಿ ಡಬ್ಬಿನಲ್ಲಿ ಕ್ಯಾಶ್ ಇದೆ. ಯಾವ ರೀತಿ ಈ ಆದಾಯ ಬಂತು? ಅನ್ಎಕ್ಸ್ಪ್ಲೈನ್ಡ್ ಮನಿ, ಅನ್ಎಕ್ಸ್ಪ್ಲೈನ್ಡ್ ಸೋರ್ಸಸ್ ಆಫ್ ಇನ್ಕಮ್ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಈವನ್ ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಆಲ್ಸೋ ಇಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಎನಿ ಇನ್ಕಮ್ ಫ್ರಮ್ ಪೇಯಿಂಗ್ ಗೆಸ್ಟ್, ಅಕಾಮಿಡೇಷನ್ ಆರ್ ಸಬ್ಲೆಟಿಂಗ್. ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನಿಂದ ನಿಮಗೇನಾದ್ರು ಇನ್ಕಮ್ ಏನಾದ್ರು ಬರ್ತಾ ಇದೆ, ದಟ್ ಅಮೌಂಟ್ ಈಸ್ ಆಲ್ಸೋ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದೇ ರೀತಿಯಲ್ಲಿ ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಮ್ಯಾಗಝಿನ್. ಪ್ರೊಫೆಷ್ನಲ್ ಮ್ಯಾಗಝಿನ್ಸಲ್ಲಿ ಪ್ರೊಫೆಷ್ನಲಿಸ್ಟ್ ಏನಾದರೂ ಆರ್ಟಿಕಲ್ಸ್ ಬರೆದಿದ್ರೆ, ಅಂದರೆ ಬೀಯಿಂಗ್ ಎ ಡಾಕ್ಟರ್ಗೆ ಸಂಬಂಧಪಟ್ಟಿರುವಂತಹ ಮ್ಯಾಗಝಿನ್ಸ್ನಲ್ಲಿ, ಪ್ರೊಫೆಷ್ನಲ್ ಜರ್ನಲ್ಸಲ್ಲಿ ಏನಾದ್ರು ಆರ್ಟಿಕಲ್ ಏನಾದ್ರು ಪಬ್ಲಿಷ್ ಆಗಿ ರೆಮ್ಯುನರೇಷನ್ ಏನಾದ್ರು ರಿಸೀವ್ ಮಾಡ್ತಾ ಇದ್ದರೆ, ದಟ್ ರೆಮ್ಯುನರೇಷನ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ದಟ್ ಈಸ್ PGBP. ಅದೇ ಅಕಸ್ಮಾತ್ ಏನಾದ್ರು ನಾನು ಯಾವುದೇ ಪ್ರೊಫೆಷನಲಿಸ್ಟ್ ಅಲ್ಲ, ನಾನು ಜನರಲ್ಲಾಗಿ ಆರ್ಟಿಕಲ್ ಬರೆದಿದ್ದೀನಿ, ಅದು ಪಬ್ಲಿಷ್ ಆಗಿದೆ, ಅದರಿಂದ ನಂಗೆ ರೆಮ್ಯುನರೇಷನ್ ಬಂದಿದೆ ಅಂದರೆ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸುಧಾ, ಚಂದಮಾಮ, ತರಂಗ, ಗೃಹಶೋಭೆ ಇದರಲ್ಲೇನಾದ್ರು ನಿಮ್ಮ ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡಿದರೆ, ಆರ್ಟಿಕಲ್ಸಿಂದ ಬಂದಿರುವಂತಹ ರೆಮ್ಯುನರೇಷನ್ ಏನಾಗಿರುತ್ತೆ?
ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಇನ್ಕಮ್ಸ್, ದಟ್ ಈಸ್ ಜನರಲ್ ಇನ್ಕಮ್ಸ್, ಫ್ರೀಕ್ವೆಂಟಾಗಿ ಎಕ್ಸಾಮಿನೇಷನಲ್ಲಿ ಕೇಳೋವಂತಹದ್ದು. ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓವರಾಲ್ ಒಂದು ಬ್ಲೂ ಪ್ರಿಂಟ್ನ ಇವಾಗ ನಾವು ತಗೊಳ್ಳೋದೇ ಆದರೆ ಕನ್ಕ್ಲೂಷನ್ ಆಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಚಾರ್ಜಿಂಗ್ ಸೆಕ್ಷನ್ ಬಂದು 56. ಆ 56ಅಲ್ಲಿ 56 ಸಬ್ಸೆಕ್ಷನ್ 1, 56 ಸಬ್ಸೆಕ್ಷನ್ 2 ಅಂತ ಇರುತ್ತೆ. 56 ಸಬ್ಸೆಕ್ಷನ್ 1ನ ಪ್ರಕಾರವಾಗಿ ಜನರಲ್ ಇನ್ಕಮ್ಸ್ ಇರುತ್ತೆ. 56 ಸಬ್ಸೆಕ್ಷನ್ 2ನಲ್ಲಿ ಸ್ಪೆಸಿಫಿಕ್ ಇನ್ಕಮ್ಸ್ ಇರುತ್ತೆ. ಆ ಸ್ಪೆಸಿಫಿಕ್ ಇನ್ಕಮ್ಸ್ ಏನು ಹೇಳ್ತೀವಿ, 9 ಸ್ಪೆಸಿಫಿಕ್ ಇನ್ಕಮ್ಸ್ ಇರುತ್ತೆ. ಆ 9 ಸ್ಪೆಸಿಫಿಕ್ ಇನ್ಕಮ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಯಾವ್ಯಾವುದು ಅಂತಂದರೆ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಓನ್ಲಿ. ಸೊ ಸ್ಪೆಸಿಫಿಕ್ ಇನ್ಕಮ್ಸಲ್ಲಿ ಫಸ್ಟ್ ಒನ್ ಡಿವಿಡೆಂಡ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್, ಗಿಫ್ಟ್, ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಆರ್ ಎನ್ಹಾನ್ಸ್ಡ್ ಕಾಂಪನ್ಸೇಷನ್, ಇದರಲ್ಲಿ ಡಿಡಕ್ಷನ್ 50% ಸಿಗುತ್ತೆ. ಅಡ್ವಾನ್ಸ್ ಮನಿ ಫರ್ಫಿಟೆಡ್, ಇದಿಷ್ಟು ಇಲ್ಲೇ ಟ್ಯಾಕ್ಸಬಲ್ ಆಗುತ್ತೆ, ಬೇರೆ ಎಲ್ಲೂ ಟ್ಯಾಕ್ಸಬಲ್ ಆಗಲ್ಲ. ಅಡ್ವಾನ್ಸ್ ಮನಿ ಫರ್ಫಿಟೆಡ್ 1/4/2014 ಆದಮೇಲೆ ಏನಾದ್ರು ರಿಸೀವ್ ಮಾಡಿದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಥವಾ ಅದಕ್ಕಿಂತ ಮುಂಚೆ ಏನಾದ್ರು ಆಗಿತ್ತು ಅಂತಂದರೆ ಇದು ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡುವಾಗ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ದೆನ್ ಇನ್ಕಮ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಇಫ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ PGBP ಅನ್ನೋದಾಗಿದ್ದರೆ ಅದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇದು ಸಪ್ರೇಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಡಿಸ್ಕಸ್ ಮಾಡ್ತೀನಿ. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ದೆನ್ ಕಾಂಪೋಸಿಟ್ ರೆಂಟ್ ಇಫ್ ಇಟ್ ಈಸ್ ನಾಟ್ ಸಪರಬಲ್. ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅನ್ನೋದು PGBP ಮತ್ತು ಸ್ಯಾಲ್ರಿನಲ್ಲಿ ಇವೆರಡಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಇದೆ, ಇಷ್ಟು ಸ್ಪೆಸಿಫಿಕ್ ಇನ್ಕಮ್ಸ್ ಆಯಿತು. ದೆನ್ ಜನರಲ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 1ನ ಪ್ರಕಾರವಾಗಿ ಹೇಳಬೇಕು ಅಂದರೆ ಅದು 4 ಹೆಡ್ನಲ್ಲೂ ಟ್ಯಾಕ್ಸಬಲ್ ಆಗಿರಬಾರ್ದು ಮತ್ತು ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರಬಾರ್ದು. 4 ಹೆಡ್ನಲ್ಲೂ ಟ್ಯಾಕ್ಸಬಲ್ ಆಗಿರಬಾರ್ದು ಮತ್ತು ಎಕ್ಸೆಂಪ್ಟೆಡ್ ಆಗಿರಬಾರ್ದು. ಅಂಥ ಇನ್ಕಮ್ಸ್ ಎಲ್ಲನೂ ಜನರಲ್ ಇನ್ಕಮ್ಸ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡಿಂಗ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಂಥ ಇನ್ಕಮ್ಸ್ ಯಾವ್ಯಾವುದು ಅಂತಂದರೆ ನಂಬರ್ 1 ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, 1/3 ಆಫ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಆರ್ 15,000 ವಿಚ್ ಎವರ್ ಇಸ್ ಲೆಸ್, ಇದು ಡಿಡಕ್ಷನ್ ಸಿಗುತ್ತೆ. ಡೈರೆಕ್ಟರ್ ಫೀಸ್, ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್, ದೆನ್ ಡೈರೆಕ್ಟರ್ ಫೀಸ್ ಫಾರ್ ಗ್ಯಾರಂಟಿಂಗ್ ಎ ಲೋನ್ ಅಥವಾ ಡೈರೆಕ್ಟರ್ಸ್ ಕಮಿಷನ್ ಫಾರ್ ಅಂಡರ್ ರೈಟಿಂಗ್, ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಅಗ್ರಿಕಲ್ಚರ್ ಇನ್ಕಮ್, ದ ಲ್ಯಾಂಡ್ ವಿಚ್ ಈಸ್ ಸಿಚುಯೇಟೆಡ್ ಔಟ್ಸೈಡ್ ಇಂಡಿಯಾ ಆಗಿದ್ರೆ ಇಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಗೆಸ್ಟ್ ಲೆಕ್ಚರ್ಸ್, ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ವೇಕೆಂಟ್ ಲ್ಯಾಂಡ್, ಸ್ಯಾಲರಿ, ಪೆನ್ಷನ್ ಆರ್ ಪೆನ್ಷನ್ ರಿಸೀವ್ಡ್ ಬೈ MP, MLA and MLCs, royalty received, then interest on IT refunds, then income from subletting, director's commission for underwriting, gratuity received by a director who is not an employee of a company, remuneration from universities or for examination work which is received from not from the employer, then fees or commission or remuneration received by an employee other than his own employer, then income from undisclosed sources, then remuneration received for articles published in magazines. ಇಷ್ಟರಲ್ಲಿ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಅಂತಂದರೆ ಒಂದು ಅಡ್ಜಸ್ಟ್ ಮಾಡೋವಂಥದ್ದು, ಒಂದು ಕ್ಯಾಲ್ಕುಲೇಷನ್ ಮಾಡೋವಂಥದ್ದು ಅನ್ನೋದು ಇದ್ದರೆ ಅದು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಅನ್ನೋದು ಒಂದಿರುತ್ತೆ. ರೆಂಟ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್ ಆಗಿರ್ಬೋದು, ಅದೊಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ನಿಮಗೆ. ದೆನ್ ಗಿಫ್ಟ್ ಅನ್ನೋದು ಒಂದು ಸಿಗುತ್ತೆ. ರಾಯಲ್ಟಿ ರಿಸೀವ್ಡ್ ಅನ್ನೋದು ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಈ ಚಾಪ್ಟರ್ಲಿ ಓವರ್ ಆಲ್ ಬ್ಲೂ ಪ್ರಿಂಟ್ ಹೇಳಬೇಕು ಅಂತಂದರೆ ಈಗ ಇಷ್ಟು ಇನ್ಕಮ್ಸ್ ತಿಳ್ಕೊಂಡಿದ್ದೀರಾ, ಇಷ್ಟು ಇನ್ಕಮ್ ಪ್ರಾಬ್ಲಮಲ್ಲಿ ಬಂದಿತ್ತು ಅಂದರೆ ಇಷ್ಟು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಇದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅದೊಂದು ಐಟಮ್ ಇಲ್ಲಿ ಕಾಣಿಸ್ಲಿಲ್ಲ ಅನಿಸುತ್ತೆ. ಸೊ 17ನೇ ಐಟಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಆರ್ ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್ಸ್. ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್ 10,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂತಂದರೆ ಅದು TDS ಆಗಿರುತ್ತೆ, ನಾವು ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ.
ಸರ್ ಏನಿದು ಗ್ರಾಸ್ ಅಪ್ 10% TDS ಅಂದರೆ ಗ್ರಾಸ್ ಅಪ್ ಅಂತಂದರೆ ಇಂಟ್ರೆಸ್ಟ್ ಅಮೌಂಟ್ ಇಂಟು 100/90 ಇದು ಗ್ರಾಸಿಂಗ್ ಅಪ್ ನೀವು ಮಾಡಬೇಕಾಗಿರುತ್ತೆ. ಅದೇ ಕ್ಯಾಶುವಲ್ ಇನ್ಕಮ್ಸಲ್ಲಿ 10,000ಕ್ಕಿಂತ ಯಾವುದು ಕ್ಯಾಶುವಲ್ ಇನ್ಕಮ್ ಆಗಿದ್ರೆ, ಇನ್ಕಮ್ ಫ್ರಮ್ ಲಾಟ್ರಿ ಆಗಿದ್ರೆ, ಅಥವಾ ಕ್ರಾಸ್ ವರ್ಡ್ ಪದಲ್ಸ್ ಹಾಕ್ಕೊಳ್ಳಿ, ಅಥವಾ ಕಾರ್ಡ್ ಗೇಮ್ಸ್ ಹಾಕ್ಕೊಳ್ಳಿ, ಅಥವಾ ಟಿ ವಿ ಗೇಮ್ ಶೋಸ್ ಹಾಕ್ಕೊಳ್ಳಿ. ಯಾವ್ಯಾವ್ದು ಹೇಳಿದೆ ಮತ್ತಿನ್ನೊಂದ್ಸಲ ಹೇಳ್ತಿದ್ದೀನಿ. ಲಾಟ್ರಿ ಆಗಲಿ, ಅಥವಾ ಕಾರ್ಡ್ ಗೇಮ್ಸ್ ಹಾಕ್ಕೊಳ್ಳಿ, ಅಥವಾ ಕ್ರಾಸ್ ವರ್ಡ್ ಪದಲ್ಸ್ ಆಗಲಿ, ಅಥವಾ ಟಿ ವಿ ಗೇಮ್ ಶೋಯಿಂದ ಏನಾದರೂ ಆಗಲಿ, ಈ ಇನ್ಕಮ್ಸ್ 10,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ನೆಟ್ ಅಮೌಂಟ್ ರಿಸೀವ್ಡ್ ಆಗಿದ್ದರೆ ಅದನ್ನು ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. TDS 30%. ಅಂದರೆ ವಿನ್ನಿಂಗ್ಸ್ ಇಂಟು 100/70. 30% ಕಟ್ ಮಾಡಿರ್ತಾರೆ, ಅಂದರೆ ವಿನ್ನಿಂಗ್ಸ್ ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 70% ಈಕ್ವಲ್ ಆಗಿರುತ್ತೆ. ಸೊ ವಿನ್ನಿಂಗ್ಸ್ ಅಮೌಂಟ್ ಇಂಟು 100/70 ಅಂತ ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಇಫ್ ವಿನ್ನಿಂಗ್ಸ್ ಅಮೌಂಟ್ ಎಕ್ಸೀಡ್ಸ್ 10,000, 10,000ಕ್ಕಿಂತ ಎಕ್ಸೀಡ್ ಆಗಿದ್ರೆ ನಾವು ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ನಲ್ಲಿ ವಿನ್ನಿಂಗ್ಸ್ ಏನಾದ್ರು ಆಗಿತ್ತು ಅಂದರೆ ಅದು 5,000ಕ್ಕಿಂತ ಜಾಸ್ತಿ ಇದ್ದರೆ, ಎಷ್ಟು ಸಾವಿರಕ್ಕಿಂತ ಜಾಸ್ತಿ ಇದ್ದರೆ 5,000ಕ್ಕಿಂತ ಜಾಸ್ತಿ ಇದ್ದರೆ ನಾವು ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ವಿನ್ನಿಂಗ್ಸ್ ಇಂಟು 100/70. ಹಾಗಾದರೆ ಕ್ಯಾಶುವಲ್ ಇನ್ಕಮ್ಸ್, ಲಾಟ್ರಿ, ಕ್ರಾಸ್ವರ್ಡ್ ಪಜಲ್ಸ್, ಕಾರ್ಡ್ ಗೇಮ್ಸ್ ಆ್ಯಂಡ್ ಎನಿ ವಿನ್ನಿಂಗ್ಸ್ ಫ್ರಮ್ TV ಶೋಸ್ 10,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಹೇಗೆ ಮಾಡಬೇಕು? ವಿನ್ನಿಂಗ್ಸ್ ಇಂಟು 100/70. ಅದೇ ಹಾರ್ಸ್ ರೇಸಿಂದ ಏನಾದ್ರು ವಿನ್ನಿಂಗ್ಸ್ ಆಗಿತ್ತು ಅಂದರೆ 5,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿಯಲ್ಲಿ ವಿನ್ನಿಂಗ್ಸ್ ಫ್ರಮ್ ಬೆಟ್ಟಿಂಗ್ಸ್ ಆಗಲಿ, ಅಥವಾ ಅದರ್ ರೇಸಸ್ ಹಾಕ್ಕೊಳ್ಳಿ, ಅಥವಾ ಗ್ಯಾಮ್ಲಿಂಗ್ ಏನೇನು ವಿನ್ನಿಂಗ್ಸ್ ಫ್ರಮ್ ಅದರ್ ರೇಸಸ್, ಗ್ಯಾಮ್ಲಿಂಗ್, ಬೆಟ್ಟಿಂಗ್ ಮುಖಾಂತರ ಆಗಿದ್ರೆ ಅಲ್ಲಿ ನೋ TDS ಆಗಿರಲ್ಲ, ನಾವು ಗ್ರಾಸ್ ಅಪ್ ಮಾಡೋವಂಥ ಅಗತ್ಯ ಇರೋದಿಲ್ಲ. ಹಾಗಾದರೆ ಕನ್ಕ್ಲೂಷನಲ್ಲಿ ಇವಾಗ ಲಾಸ್ಟ್ಗೆ ಹೇಳಿರೋ ಪಾಯಿಂಟ್, ಇಂಟ್ರೆಸ್ಟ್ ಆನ್ FD ಆಗಿದ್ದರೆ 10,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಾವು ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ 10%, ಅಂದರೆ 100/90 ಹಾಕಬೇಕು. ಅದೇ ರೀತಿ ವಿನ್ನಿಂಗ್ಸ್ ಏನಾದರೂ ಆಗಿತ್ತು ಅಂದರೆ ಲಾಟ್ರಿ ಆಗಲಿ, ಅಥವಾ ಕ್ರಾಸ್ವರ್ಡ್ ಪದಲ್ಸ್, ಅಥವಾ ಯಾವುದೇ ಗೇಮ್ ಶೋ ಹಾಕ್ಕೊಳ್ಳಿ, ಅಥವಾ ಕಾರ್ಡ್ ಗೇಮ್ಸ್ ಆಗಿ. ಸೊ 10,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ TDS ಆಗಿರುತ್ತೆ 30%. ವಿನ್ನಿಂಗ್ಸ್ ಇಂಟು 100/70 ಮಾಡಿ. ಹಾರ್ಸ್ ರೇಸಿಂದ ವಿನ್ನಿಂಗ್ಸ್ ಆಗಿತ್ತು ಅಂದರೆ 5,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಗ್ರಾಸ್ ಅಪ್ ಮಾಡಿ. ಅದೇ ಅಕಸ್ಮಾತ್ ಬೇರೆ ಆಗಿದ್ದರೆ, ಬೇರೆ ಅಂದರೆ ಯಾವುದು ಅಂದರೆ ಅದರ್ ರೇಸಸ್ ದೆನ್ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್, TDS ಆಗಿರಲ್ಲ. ಸೊ ನಾವು ಗ್ರಾಸ್ ಅಪ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತಿಗಾಗಲೇ. ಸೊ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಒತ್ತಿ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ, ಅದು ಆಲ್ವೇಸ್ ಆನ್ ಅಂತ ಕೊಡಿ. ನಾನು ಯಾವುದೇ ವಿಡಿಯೋ ಯಾವುದೇ ಕ್ಷಣದಲ್ಲಿ ಹಾಕೋರು ಕೂಡ ನಿಮಗೆ ಅದು ಬಂದು ತಲುಪುತ್ತೆ. ಓಕೆ ಸ್ಟೂಡೆಂಟ್ಸ್, ಬಾಯ್.